ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದರಿ? ಎಲ್ಲರೂ ಮಸ್ತಿರಿ ಅನ್ಕೋತೀನಿ ನೋಡ್ರಿ ಮಾರ್ನಿಂಗ್ ಎದ್ಬಿಟ್ಟು ಇಷ್ಟೋ ತನಕ ಕಸ ಪರಿಸಿ ದೇವ್ರ ಪೂಜಾನು ಆಯ್ತು. ಆಲ್ರೆಡಿ ನೆಕ್ಸ್ಟ್ ಕ್ಲಿಪ್ ಹಾಕ್ತದ್ದು. ಇವಾಗ ಶುಕ್ರವಾರದ ಲಾಗ್ ನೋಡ್ರಿ. ಇದು ಇವತ್ತು ಡೈಲಿ ರೂಟೀನ್ ಮಾಡ್ಬೇಕಂತ ಹೇಳಿ ಡೈಲಿ ಲಾಗ್ ಮಾಡ್ಕೊಂತ ಬೆಳಗ್ಗಿಂದ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡೆ. ಚಿನ್ನೂ ಸ್ಕೂಲಿಗೆ ಕಳಿಸಿದ್ರು ನೋಡ್ರಿ. ದಿವ್ಯಾನು ಕಾಲೇಜ್ಗೆ ಹೋದ್ರು, ನಮ್ಮ ಮನೆಯವ್ರು ಮೆಸ್ಸಿಗೆ ಹೋದ್ರು. ಧನುಷ್ ಹೇಳ್ತಾ ನೋಡ್ರಿ ಒಂದೇನು ಕಾಲೇಜ್ ಇರ್ತೈತೆ, ಅವನಿಗೆ ಹೋಗಿಲ್ಲ. ನಾ ಹೇಳ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಬರಿ. ಇವತ್ತಿನ ರೂಟೀನ್ ಹೆಂಗೆಲ್ಲ ಹೋಗುತ್ತಾ ಶೇರ್ ಮಾಡ್ಕೋತಂತ. ಪೂಜಾನು ಮಾಡೀನಿ. ಶುಕ್ರವಾರ ಪೂಜಾ ನೋಡ್ರಿ. ಇವತ್ತು ಸೂಟಿ ಐತೆ ನೋಡ್ರಿ, ಡ್ಯೂಟಿ ಇಲ್ಲ. ಇವತ್ತು ನಾಳೆಗೆ 2 ದಿನ ಸೂಟಿ ಐತಿ. ಹಾಗಾಗಿ ನೀವಂತ ಶುಕ್ರವಾರ ಪೂಜೆ ಮಾಡಿದೆ ಮನಸ್ಕೊಟ್ಟು ಚಂದಾಗ ಮಾಡ್ತೀನಿ. ಯಾವಾಗಲೂ ಮನಸ್ಕೊಟ್ಟು. ಹಂಗಂದ್ರೆ ಇವತ್ತೊಂದು ಸ್ವಲ್ಪ ಫ್ರೀ ಐತ್ಲ, ಏನೋ ಕೆಲಸ ಮಾಡಬೇಕು, ಡ್ಯೂಟಿಗೆ ಹೋಗ್ಬೇಕು ಅಂತೇಳಿ ಇರ್ತೈತಿ. ಬಟ್ ಹಂಗಿಲ್ಲ, ಟೈಮ್ ಐತಿ ಅಂತ ನೀವಂತ ಚಂದ ಪೂಜೆ ಮಾಡ್ತೀವಿ. ಮತ್ತು ತುಳಸಿ ಪೂಜೆ ಮಾಡ್ಕೊಂಬಂದವರು ಹೋಗಿ ನೋಡ್ರಿ. ಸಿಜು ಬಂದು ನಿಂತ ಅವಳಕ್ಕಿ ಅಂತೂ ಲಾಗ್ ಮಾಡಕತ್ರ ಬಂದು ನಿಂತ್ಬಿಡ್ತಾ ನೋಡ್ರಿ. ಚಿನ್ನು ಇದ್ದಾನೆ ಚಿನ್ನು. ಸೀಜು ಬರ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು. ಈಗ ನಾಷ್ಟ ಮಾಡ್ಕೊಂಬತ್ತು. ನೆಕ್ಸ್ಟ್ ನಾಷ್ಟಕ್ಕೆ ನೋಡ್ರಿ ಚುರುಮುರು ಸುಸಲ ಮಾಡ್ಬೇಕಂತ ಹೇಳಿ ಎಲ್ಲ ಹೊರಟುಕೊಂಡೆ. ಒಳಗಡೆ ಮೆಣಸಿನ್ಕಾಯಿ ಟಮಾಟಿ ಮೆಣಸಿನ್ಕಾಯಿ ನೋಡ್ರಿ ಖಾರ ಇಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹೊಳ್ಕೊಂಡಿನಿ ನೋಡ್ರಿ. ಚುಮ್ಮರಿನೆಲ್ಲ ತರಿಸಿಟ್ಟಿನಿ. ಬರೀ ಪಟ್ ಒಗ್ಗರಣೆ ಹಾಕೊಳ್ಳೋವಂತ. ನಾಷ್ಟ ರೆಡಿ ಆಯ್ತು ನೋಡಿರಿ. ಚುರುಮುರು ಸುಸ್ಲ ಬರ್ರಿ ಎಲ್ಲರೂ ನಾಷ್ಟ ಮಾಡೋವಂತ. ನಮ್ಮ ಫೇವ್ರೇಟ್ ನೋಡಿರಿ ಚುರುಮುರು ಸುಸ್ಲ ಅಂದ್ರೆ ನಂಗೆ ಇಷ್ಟ. ಮತ್ತು ಇವ್ರಿಗೆ ಯಾರು ಇಷ್ಟ ಆಗಲ್ಲ, ಬಟ್ ನಂಗೆ ಇಷ್ಟ ನೋಡಿರಿ. ಬರ್ರಿ ನಾಷ್ಟ ಮಾಡೋವೆಲ್ಲ. ಚಿನ್ನು ಬಂದ ನೋಡ್ರಿ ಸ್ಕೂಲಿಂದ. ಈ ಬಂದಿ ಚಿನ್ನು ಏನಂದ ಅಲಿ ತಿಂದು ಏನು ಕಲ್ಸ ಸ್ಕೂಲ್ನಾಗ? ಬರೀ ABCD ಕಲ್ಸ, ಬೇರೆ ಕಲ್ಸಲ್ಲನ? ಬಂದು ನೋಡಿ ಸಿಜಿ ಓಡಿ ಯಾರು ಬಿಡ್ತಾರ ಅವ್ರು ಬನ್ನ ಹೋಗೋದು ಬರೋದು ನೋಡ್ರಿ. ಕಿ ಬರೀ ಅದೇ ಕೆಲಸ. ಬಾ ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡಬೇಕು? ಹಾಂ, ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡಬೇಕು? ಹಾಂ, ಡ್ರೆಸ್ ಕಳಿಬೇಕು, ಕೈಕಾಲು ಮಾಡಿ ತಗೋಬೇಕು, ಬ್ಯಾಗ್ ಎತ್ತಿ ಒಂದು ಕಡೆ ಇರಬೇಕು. ಟಿಫನ್ ಎಲ್ಲ ಖಾಲಿ ಮಾಡ್ಕೊಂಬಂದು ಎತ್ತಿದೆ ಹಂಗೆ ಇಟ್ಕೊಂಬಂದು ಏನು ಮಾಡ್ತಾ ಇಲ್ಲಿ. ಒಂದೊಂದು ದೊಡ್ಡ ಹೆಡ್ಡಕ್ಕೆ ನೋಡಿ. ಟಿಫನ್ನೇ ಖಾಲಿ ಮಾಡಿ ಬರೋಂಗಿಲ್ಲ. ಒಯ್ದಿರ್ತಾನೆ ಸುಮ್ಮನೆ ಹೆಸರಿಗೆ, ಆದ್ರೆ ತಿಂದೇ ಬರೋಂಗಿಲ್ಲ. ನಾವು ಹಾಗೆ ಇಟ್ಕೊಂಬಂದಿರ್ತಾನೆ. ಫ್ರೂಟ್ಸ್ ತಿಂದಿಲ್ಲ, ಗ್ರೇಪ್ಸ್ ಕಟ್ಟಿದ್ರೆ ತಿಂದಿಲ್ಲ ನೋಡಿ. ಇಷ್ಟು ಕಟ್ಟುದೇ ಇಷ್ಟೇ ಕಟ್ಟೈತಿ, ಅದ್ರಾಗೆ ಮತ್ತೆ ಇಟ್ಕೊಂಬಂದಿ ನೋಡ್ಗ. ನಿಂಗೆ ಎಷ್ಟು ಕಟ್ಟೈತಿ? ಕಟ್ಟುದೇ ಸ್ವಲ್ಪ ಕಟ್ಟೈತಿ, ಮತ್ತು ಅದ್ರಾಗೆ ಇಟ್ಕೊಂಬಂದು. ಅವು ಫ್ರೂಟ್ಸ್ ಕಟ್ಟಿದೆವು, ದ್ರಾಕ್ಷಿ ಅವು ತಿಂದೇ ಇಲ್ಲಲ್ಲ. ನಿಂಗೆ ನಾಳೆಯಿಂದ ಟಿಫನ್ನೇ ಕಟ್ಟಿಲ್ಲ, ಉಪವಾಸ ಮಾಡಿಬಿಡ್ತೀನಿ ನೀನು. ಮತ್ತು ನೀನು ತಿನ್ನಂಗೆ ಇಲ್ಲಲ್ಲ, ಹೆಂಗೂ ತಿನ್ನಂಗಿಲ್ಲ ಹಂಗೆ ಕಳಿಸ್ಬಿಡೋದು. ಹಾಲು ಕುಡ್ದೈತಿ, ಹಾಲು ಕುಡ್ದು ಹೋಗ್ಬಿಡೋದು. ಮತ್ತು ನೀನು ತಿನ್ನಂಗೆ ಇಲ್ಲಲ್ಲ, ಹೆಂಗೂ ನಿನಗೆ ಹಸುವೆ ಆಗಲ್ಲ. ನಿಂಗೆ ಹಸು ಆಗಲಿಲ್ಲ ಹೊಟ್ಟೆ, ಅದಕ್ಕೆ ಇಟ್ಟು ತೆಳ್ಳಗದಿ ಸೊಟ್ಟ. ಅದೇನು ಸೀಸನ್ ಫುಡ್ ಐತೆ, ಅದೇನು ಮಾಡಿ ತೆಗಡು. ಸೀಸನ್ ಕೇಳ್ತೈತಿ, ಅಲ್ಲೇ ಇಡು. ತಿನ್ನಂಗಿಲ್ಲ ಅಕ್ಕಿ ಮನಸ್ಸು ಬಂದತ್ತಿದ್ದ. ನೀವು ಅದು ಕೈಕಾಲು ಮಾಡಿ ತೊಗೊಂಬ ನೋಡಿ. ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ತಿನ್ನಾಕತ್ತೈತೆ. ಅಲ್ಲಿ ಚುಮ್ಮು ಸುಸ್ಲಾ ಮಾಡಿ ತಿನ್ನಾಕತ್ತೈತೆ. ತಿನ್ನಾಕತ್ತೆ ಚುಮ್ಮು ಸುಸ್ಲಾ ಬಿಸಿದು ಮಾಡಿ ಅಂತಿದ್ದೇನು. ಅವಲಕ್ಕಿ ಎಲ್ಲ ಆ ರೀತಿ ನೀ ಅಲ್ಲೇ ಅವಲಕ್ಕಿ ನೋಡ್ರಿ. ಬೆಳಗ್ಗೆ ಶಿಲ್ಪ ಮಾಡಿದ್ಲಿ ಕಟ್ಟಿದ್ಲಿಕ್ಕಿಗೆ ಅವನಿಗೆ ನಾ ಏನೈತಿ ಈಗ ಸುಸ್ಲ ಮಾಡ್ಕೊಂಡಿನಿ. ಬಾ ಡ್ರೆಸ್ ಚೇಂಜ್ ಮಾಡು, ಮುಖ ತಗೋ, ಫ್ರೆಶ್ ಹಾಕಿಸಿಂದ ಸುಸ್ಲ ತಿನ್ನಾತಿ ಬಿಸಿದು ತಿಂದು ಆಮೇಲೆ ಮಲ್ಕೊಂಡಾದ್ಮೇಲೆ ಹೋಮ್ವರ್ಕ್ ಮಾಡಾಕತ್ತಿ. ಹಂಗೆ ಇಡ್ತಾರೆ ನನ್ನ ಕತ್ತೆ. ಅಲ್ಲಿ ಮುಸ್ರಾಗ ಇಡ್ಬೇಕು ಒಯ್ದು ಬಾಲ್ ಮಾಡಿ ಏನದನ್ನು. ಬಾ ಡ್ರೆಸ್ ಚೇಂಜ್ ಮಾಡ್ಬಾ, ಒಗಿಬಾರ್ದಂಗೆ ಚಿನ್ನು. ನಾಷ್ಟ ಆಯಿತು. ಒಂದು ಕಪ್ ಚಹಾ ಮಾಡ್ಕೊಂಡು ಚಹಾ ಕುಡಾತಿ ನೋಡ್ರಿ. ಚಿನ್ನುಗೆ ಡ್ರೆಸ್ ಚೇಂಜ್ ಮಾಡಿಸಿ ಫ್ರೆಶ್ ಅಪ್ ಆದ. ಅವನಿಗೆ ಇಷ್ಟು ಸುಸ್ಲಾ ಕೊಟ್ಟಿನಿ. ಸುಸ್ಲಾ ತಿನ್ನಾತ ನೋಡ್ರಿ ಚಿನ್ನು. ಬರೀ ಚಹಾ ಇಷ್ಟು ಕುಡಿ. ಮತ್ತು ಎಷ್ಟು ಟೈಮ್ ಆದರೂ ಚಹಾ ಕುಡಿಲಿಕ್ಕಂತ ಸಮಾಧಾನ ಆಗಂಗಿಲ್ಲ ನೋಡ್ರಿ. ಈಗ ನೋಡ್ರಿ ಖರ್ಚಿಕೆ ಮಾಡ್ಬೇಕಂತ ಹೇಳಿದ್ನಲ್ಲ ಇವತ್ತು. ಹಾಗಾಗಿ ನೋಡ್ರಿ 1 kg ಶೇಂಗಾ ತೊಗೊಂಬಂದಿವಿ. ಆಮೇಲೆ 2 kg ಪುಟಾಣಿ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಾಕತ್ತೀವಿ ನೋಡ್ರಿ. ಇವತ್ತು ಪುಡಿ ಮಾಡಿಡ್ಬೇಕಂತ ಹೇಳಿ ಇವತ್ತು ಪುಡಿ ಮಾಡಿಟ್ರೆ ಇವತ್ತು ನಾನು ಅದೇ ಆಗತ್ತೆ ನೋಡ್ರಿ. ಮತ್ತು ನಾಳೆ ಖರ್ಚಿಕೆ ಮಾಡಕ್ಕೆ ಬರ್ತಂತ ರೆಡಿ ಮಾಡಾಕತ್ತೀವಿ ನೋಡ್ರಿ. ಎಲ್ಲ ಈಗೆಲ್ಲ ಮಿಕ್ಸರ್ಗೆ ಹಾಕಿಡಾಕತ್ತೀವಿ ನೋಡ್ರಿ ಪುಟಾಣಿ ಪೌಡ್ರನ್ನ. ಶೇಂಗಾ ಪೌಡ್ರ್ ಆಲ್ರೆಡಿ ಎಲ್ಲ ಹಾಕಿಟ್ಟೇವೆ. ಎಲ್ಲರೂ ನಂಗೆ ಫಸ್ಟ್ ಟೈಮ್ ನೋಡಿರಿ ನನ್ನ ಇದ್ರೊಳಗೆ ಮಾಡಿದ್ದು. ಹಿಂಗೆ ನಾರ್ಮಲಾಗಿ ದೊಡ್ಡವ್ರು ಮಾಡ್ತಿದ್ರು, ನಾ ಇದು ಇನ್ವಾಲ್ವ್ ಆಗ್ತಿದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ ನಾನೇ ಎಲ್ಲರನ್ನ ಕರ್ಕೊಂಡು ಮಾಡಾಕತ್ತೀನಿ. ಯಾಕಂದ್ರೆ ನಮ್ಮ ತಂಗಿದು ಹೇಳಿದ್ನೆಲ್ಲ ಕುಬ್ಸಾಯ್ತು ಅಂತೇಳಿ. ಮಮ್ಮಿ ಒಬ್ರಿಗೆ ಹಾಕ್ತಾರೆ, ಆಗಂಗಿಲ್ಲ ಅಂತೇಳಿ ಎಲ್ಲರೂ ಸೇರಿ ಮಾಡಿದ್ರೆ ಅಂತೇಳಿ ಎಲ್ಲರಿಗೆ ಕರೆದಿದ್ದೆ ನೋಡಿರಿ. ನಾನು ಜ್ಯೋತಿ ಅಕ್ಕ, ಆಮೇಲೆ ಕವಿತಾ, ಆಮೇಲೆ ಶಶಿಕಲಾ ಅಕ್ಕ ಎಲ್ಲರೂ ಸೇರಿ ಮಾಡಾಕತ್ತೀವಿ. ಎಷ್ಟು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನೋಡ್ರಿ ಆಯಿತು. ಬೆಲ್ಲ ನೋಡಿರಿ 3 kg ಬೆಲ್ಲ ತೊಗೊಂಬಂದಿದ್ವಿ. ಒಂದು 2 kg ಪುಟಾಣಿ, 1 kg ಸಕ್ಕರೆ. ಇದು ನೋಡಿರಿ ಶೇಂಗಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಡಾತೀವಿ. ಪೌಡ್ರ್ ಮಾಡಿಟ್ವಿ ಅಂದ್ರೆ ಮತ್ತು ನಾಳೆ ಮಾಡೋಕೆ ಈಜಿ ಆಗುತ್ತೆ ಅಂತೇಳಿ. ಶಿಲ್ಪಾನು ಬಂದ ನೋಡ್ರಿ ಹೆಲ್ಪ್ ಮಾಡೋಕೆ. ಯಾಕಂದ್ರೆ ಎಲ್ಲ ಹಿಟ್ಟೆಲ್ಲ ಸೂಸಿಡಾತಿದ್ಲು, ನಾ ಇದು ಮಾಡಿಡಾತಿದ್ದೆ. ಇವತ್ತು ಮಾಡಿಟ್ವಿ ಅಂದರೆ ನಾಳೆ ಮತ್ತೆ ಈಜಿ ಆಗುತ್ತೆ ನೋಡಿರಿ. ಯಾಕಂದ್ರೆ ಫುಲ್ ಒಂದು 4 kg ಅಷ್ಟು 3 ರಿಂದ 4 kg ಅಷ್ಟು ಮಾಡ್ಬೇಕಂತ ಮಾಡೀವಿ. ಟೋಟಲ್
ಎಷ್ಟು ಹೇಳ್ಯಾರ ಅದು 4 kg ಒಳಗೆ ಒಂದು 500 600 ಆಗ್ಬೋದು ಅನಿಸ್ತೈತಿ ನೋಡಿರಿ. ಈಗ ಆಲ್ಮೋಸ್ಟ್ ಎಲ್ಲ ಮುಗೀತು. ಈ ಪೌಡ್ರ್ ಹಾಕಿಟ್ಟಿವಿ. ನಮ್ಮ ಸುನಂದಂದು ತಂಗಿದ್ದು ಕುಬ್ಸ ಆಯ್ತು ನೋಡ್ರಿ. ನೆಕ್ಸ್ಟ್ ಇನ್ನ ಯಾವಾಗಂತ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ನಮ್ಮ ಮಮ್ಮಿಗೆ ಒಬ್ಬಕ್ಕೆ ಯಾಕೆ ಅಲ್ಲೊಂದು ಅರ್ಧ ಖರ್ಚಿಕೆ ಮಾಡ್ತಿದ್ದಾರೆ, ಇಲ್ಲೊಂದಿಷ್ಟು ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಎಲ್ಲರೂ ಸೇರಿ ಇಟ್ಟೊತ್ತನ ಪೌಡ್ರ್ ಮಾಡಿಟ್ಟಿವಿ. ನೋಡಿದ್ರೆ ವಿಡಿಯೋ ಹಾಕ್ತೀನಿ ಅದನ್ನು. ಈಗ ನೋಡ್ರಿ ನೋಡಿ ಚೋಡಾಕ್ತೀನಿ ಅಂತ ಚೋಡಾ ಈ ಕಡೀಲಿ ಚಾ ಹಾಕಿಟ್ಟಿನಿ. ಇಷ್ಟೊತ್ತನ ನೋಡ್ರಿ ಎಲ್ಲ ಖರ್ಚಿಕೆ ಪುಡಿ ಮಾಡಿಟ್ಟು ಹೇಳಿದ್ರೆ ನಮ್ಮ ತಂಗಿದ್ದು ಇದ್ರ ಸಂಬಂಧ ಕುಬ್ಸದ ಸಂಬಂಧ ಮಾಡಿದ್ವಿ ನೋಡ್ರಿ. ಎಲ್ಲ ಖರ್ಚಿಕೆ ಮಾಡಿಲ್ಲ, ಜಸ್ಟ್ ಖರ್ಚಿಕೆ ಪೌಡ್ರ್ ಮಾಡಿಟ್ಟಿವಿ ನೋಡ್ರಿ. ಇಷ್ಟು ಕೂಡಿ ನಾಳೆ ಮಾಡಿದ್ರೆ ಆಯ್ತು ಅಂದರೆ 2 ದಿನ ಲೀವ್ ಇತ್ತು ಹಂಗೂ ನಾಳೆ ಫುಲ್ ಡೇ ಖರ್ಚಿಕೆನೇ ಮಾಡಿದ್ರಾಯ್ತು, ಒಂದೇ ದಿನ ಅಂದ್ರೆ ಆಗಂಗಿಲ್ಲ ಅಂತೇಳಿ ನೋಡಿರಿ ಪೌಡ್ರ್ ಮಾಡಿ ಎಲ್ಲ ಇಟ್ಟಿವಿ. ಎಲ್ಲರೂ ಹೋದ್ರು ಚಾ ಒಂದಿಷ್ಟು ಚೋಡಾತಿನ ಚಾ ಕುಡಿದ್ರು. ಯಾರು ಊಟನೇ ಮಾಡಿಲ್ಲ ನೋಡ್ರಿ. ಲೇಟಾಗಿ ತೆಂಗು ಮಾಡ್ಕೊಂಡು ಕೂತಿದ್ದೀವಿ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಈಗ ಕಸ ಹೊಡೆದು ದೀಪ ಅದೆಲ್ಲ ಹಚ್ಚಿದೆ. ಬರೀ ಇವ್ನಿಗೆ ಒಂದು ಕಡೆ ಫಂಕ್ಷನ್ಗೆ ಹೋಗೋದೈತಿ ಎಲ್ಲ ಅಂತ ಅದನ್ನು ಶೇರ್ ಮಾಡ್ಕೋತಂತ ಚಿಕ್ಕ ಪೌಡ್ರ್ ಎಲ್ಲ ಮಾಡಿಟ್ಟಿವಿ. ನೀಟಾಗಿ ಪ್ಯಾಕ್ ಮಾಡಿಟ್ಟು ನೋಡ್ರಿ. ಯಾಕಂದ್ರೆ ಇರ್ಬಿದ್ದು ಹತ್ತಲಿ ಬಿಡಲಿ ಅಂತೇಳಿ ಬೆಳಗ್ಗೆ ಎಲ್ಲ ಇದು ಆಗುತ್ತೆ, ರಾತ್ರಿಯಿಂದ ಇದು ಆಗುತ್ತೆ ಅಂತೇಳಿ ದೀಪನೂ ಹಚ್ಕೊಂಡಿನಿ. ಚಾ ಅದೆಲ್ಲ ಕುಡ್ದಿವಿ. ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಆಗ ಹೇಳಿದ್ನಲ್ರಿ ಒಂದು ಫಂಕ್ಷನ್ಗೆ ಹೋಗೋದು ಅಂತೇಳಿ ನೋಡಿರಿ. ಸಿಂಪಲಾಗಿ ರೆಡಿ ಆಗೀನಿ. ದಿವ್ಯಾನ್ ಫ್ರೆಂಡ್ ಮಮ್ಮಿ ಪಪ್ಪಂದು ಆ್ಯನಿವರ್ಸರಿ ಐತೆ ಅಂತ ನೋಡ್ರಿ, 25th ಆ್ಯನಿವರ್ಸರಿ. ಹಾಗಾಗಿ ಫಂಕ್ಷನ್ ಮಾಡಾರ ಹಾಕಿ ಕರ್ತಾರೆ ಅಂತ ಹೇಳಿದ್ರು. ದಿವ್ಯಾ ಅವಾಗಿಂದ ನಿನ್ನೆಯಿಂದ ಹೇಳಿದ್ಲು ಹೋಗೋಮಂಟಿ ಅಂತೇಳಿ. ಅದಕ್ಕೆ ನಂದು ಹೆಂಗೂ ಡ್ಯೂಟಿ ಲೀವ್ ಇತ್ತು ನೋಡ್ರಿ. ಇವತ್ತು ಎಲ್ಲ ಖರ್ಚಿಗೆ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಈ ಫಂಕ್ಷನ್ಗೆ ಹೊಂಟಿ ನೋಡ್ರಿ. ಬರ್ರಿ ಯಾವ ಥರ ಎಲ್ಲ ಅರೇಂಜ್ ಮಾಡ್ಯಾರ ಫಂಕ್ಷನ್ ನಿಮ್ಮ ಜೊತೆನೂ ಆದಷ್ಟು ಶೇರ್ ಮಾಡ್ಕೋತೀನಿ ಅಂತ ನೋಡಿರಿ. ಚಿನ್ನೂ ರೆಡಿ ಆಗ್ಯಾನ, ಚಿನ್ನೂ ಔಟ್ಫಿಟ್ ಹೆಂಗದ ನೋಡ್ರಿ. ಚಿನ್ನೂ ಶಿಜು ಇಲ್ಲೇ ಕುಂತಾಳ. ಶಿಜು ಬಾಯ್ ನೋಡ್ರಿ. ನಾ ದಿವ್ಯಾ ರೆಡಿ ಹಾಕತ್ತಾಳ ಒಳಗೆ. ಹೋಗುವಾಗ ನೋಡ್ರಿ ಆ್ಯನಿವರ್ಸರಿ ಇತ್ತು 25th ಅಂತ ಹೇಳಿದ್ನಲ್ಲ, ಅಲ್ಲಿ ಏನರ ಗಿಫ್ಟ್ ಹೋಗ್ಬೇಕಂತೇಳಿ ಗಿಫ್ಟ್ ಅಂಗಡಿ ಬಂದು ನೋಡ್ರಿ. ಚಿನ್ನ ಅಂತೂ ಫುಲ್ಲಲ್ಲಿ ಗಾಡಿ ಇದ್ದು ರಿಮೋಟ್ ಕಾರೆಲ್ಲ ನೋಡ್ಕೊಂಡು ಕೂತಿದ್ದ. ಅಮ್ಮ ಅದು ಬೇಕಮ್ಮ ಇದು ಬೇಕಂತ ಸುಮ್ಮನೆ ಕೊಡ್ನಿ ಸುಮ್ಮನೆ ಕೂತಿದ್ದ ನೋಡಲ್ಲ. ಹಾಗೆ ಅದು ನಡ್ಸತ್ತಾನ. ಅಲ್ಲಿ ಕಾರ್ ನೋಡ್ದ, ಲಟ್ಟಿ ಸಾಮಾನು ನೋಡ್ಬಿಟ್ಟ ನೋಡ್ರಿ. ಅದ್ರೊಳಗೆ ಅವ್ನು ಗಾಡಿ ರಿಮೋಟ್ ಕಾರ್ ಅವತ್ತು ನೋಡ್ಬಿಟ್ರೆ ಮುಗಿತು ನೋಡ್ತಾ ಎಲ್ಲ ಕೆಡ್ತವನಿಗೆ. ಹಾಗೆ ನೋಡ್ರಿ ಇಲ್ಲಿ ಬಂಜಾರ ಕ್ರಾಸಿಗೆ ಇಲ್ಲಿ ಫುಲ್ ದೊಡ್ಡ ಫಂಕ್ಷನ್ ನೋಡ್ರಿ. ಯಾವ ಥರ ಕಾಣುತ್ತೆ ನಮ್ಮ ಏರಿಯಾ ಫುಲ್ ಬಂಜಾರ ಕ್ರಾಸ್. ಶಿವಲಾಲ್ ಜಯಂತಿದ್ದು ನೋಡ್ರಿ ಫುಲ್ ಫಂಕ್ಷನ್ ಇತ್ತು. 23 ತನಕ ಐತೆ ನೋಡ್ರಿ ಫಂಕ್ಷನ್ನ. ಅಲ್ಲಿ ಫುಲ್ ಎಲ್ಲ ರೆಡಿ ಒಂದು ಕಾರ್ಯಕ್ರಮ. ಇವತ್ತು ದೀಪೋತ್ಸವ ನಡೀತು ನೋಡ್ರಿ ಅಲ್ಲಿ. ಹಾಗಾಗಿ ಅದಿಷ್ಟು ಒಂದು ಕ್ಲಿಪ್ ತೊಗೊಂಡೆ ನಾನು ಹೊರಗಡೆ ವೇಟ್ ಮಾಡತ್ತಿದ್ದೆ. ದಿವ್ಯಾದು ಗಿಫ್ಟ್ ತರಕ್ಕೆ ಒಳಗಡೆ ಹೋಗಿದ್ರು. ನಾ ಬಂದೆ ಮುಂದೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ನೋಡ್ರಿ, ಫುಲ್ ರಶ್ ಇತ್ತು. ಅದಕ್ಕೆ ನಾ ಗಾಡಿ ಮುಂದೆ ರೋಡಿಗೆ ಹಚ್ಚಿದ್ದೆ ಅಂತೇಳಿ ನಾ ಬಂದು ಇಲ್ಲಿ ವೇಟ್ ನೋಡ್ಕೋತಿದ್ದೆ. ಇಲ್ಲಿ ದೀಪೋತ್ಸವ ಮಾಡಕತ್ತಾರೆ ನೋಡ್ರಿ. ಯಾವ ಥರ ಫುಲ್ಲು ಲೈಟಿಂಗ್ಸ್ ನೋಡ್ರಿ. ಎಲ್ಲ ಟ್ರಾಫಿಕ್ ಫುಲ್ ಜಾಮ್. ಜನ ಅಂದ್ರೆ ಜನ ಜಾತ್ರೆ ಆಗಿತ್ತು ನೋಡ್ರಿ. ಒಂಥರ ಈ ಥರ ಫುಲ್ ಗ್ರ್ಯಾಂಡ್ ಮಾಡ್ಯಾರ ನೋಡ್ರಿ ಶಿವಲಾಲ್ ಜಯಂತಿ. ಅದ್ರೊಳಗೆಲ್ಲ ಹನುಮಂತ ವಿನ್ ಆಗ್ಯಾರ ಬಿಗ್ ಬಾಸ್ ಒಳಗೆ. ಅವರು ಕರ್ಸ್ತಾರೆ. ನೆಕ್ಸ್ಟ್ ಇದ್ರೊಳಗೆ ಐತೆ ನೋಡ್ರಿ 23ಗೆ ಐತೆ ನೋಡ್ರಿ ಹನುಮಂತ. ಆಮೇಲೆ ಶಿಂಗರ್ ಮಂಗ್ಲಿಗವ್ರು ಬರತ್ತಾರ ನೋಡ್ರಿ. ಫುಲ್ ಲೈಟಿಂಗ್ ಯಾವ ಥರ ಮಾಡಕತ್ತಾರೆ. ಫುಲ್ ಮಸ್ತ್ ಕಾಣತಿತ್ತು ನೋಡ್ರಿ. ಅದ್ರ ನೈಟ್ ಟೈಮ್ ಅಂತೂ ತೀರಾ ಭಾಳ ಚಂದ ಕಾಣ್ತಿದ್ದು. ಅದು ದೀಪೋತ್ಸವ ಅಲ್ಲೇ ಮೇನ್ ರೋಡಿಗೆ ಮಾಡತ್ತಾರೆ ನೋಡ್ರಿ ಬಂಜಾರ ಕ್ರಾಸಿಗೆ. ಅಲ್ಲಿಂದ ಮುಗಿಸ್ಕೊಂಡು ಗಿಫ್ಟ ತೊಗೊಂಡು ಹೊಂಟಿ ನೋಡ್ರಿ. ಈಗ ನಾವು ಹೋಗೋದ್ರಿಂದ ನೋಡ್ರಿ ಇಟ್ಗಿ ಪೆಟ್ರೋಲ್ ಪಂಪ್ ಅಂತ ಬರ್ತೈತೆ. ದೂರ ಐತೆ ನೋಡ್ರಿ ಮನೆಯಿಂದ. ಟೈಮ್ ಬಂದು ತಿರುಗಿ ಎಷ್ಟು 8 ಗಂಟೆ ಆಯ್ತು ನೋಡ್ರಿ. 7:30ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಮತ್ತು ಅಲ್ಲಿ ಹೋಗಿ ಗಿಫ್ಟ್ ತೊಗೊಂಡ್ವಿ. ಅಲ್ಲಿ ಬಂಜಾರ ಕ್ರಾಸಿಗೆ ಫುಲ್ ರಶ್ ಇತ್ತಲ್ಲ, ಹಂಗಾಗಿ ಲೇಟ್ ಆಗ್ಬಿಡ್ತು ಬರ್ಬೇಕಾದ್ರೆ. ಹಿಂಗೆ ಮಾಡಿ ಬಂದ್ವಿ ನೋಡ್ರಿ. ಎಲ್ಲಿ ಬಂದ್ವಿ ಅಂದರೆ ಉಡುಪಿ ಹೋಟೆಲ್ ಬಂದು ನೋಡ್ರಿ. ವೈಭವ್ ಹೋಟೆಲ್ ಅಂತೇಳಿ ಉಡುಪಿ ಹೋಟೆಲ್ಲ. ಇಟ್ಗಿ ಪೆಟ್ರೋಲ್ ಪಂಪ್ ಆ ಸೈಡೆ ಬರ್ತೈತೆ ನೋಡ್ರಿ ಇದು. ಬರೀ ಹೋಗೊಂಬರಿ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಅಂತೇಳಿ ನಾವು ನೋಡಮ್ಮ. ಹಾಗೆ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಂತ. ಒಳಗಡೆ ಬಂದು ಎಂಟ್ರಿ ಆದಿ ನೋಡ್ರಿ. ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ಸ್ಯಾರ ನೋಡ್ರಿ. 25th ಆ್ಯನಿವರ್ಸರಿ ದಿವ್ಯಾ ಫ್ರೆಂಡ್ ಮಮ್ಮಿ ಪಪ್ಪಂದು ಅರೇಂಜ್ಮೆಂಟ್ ಎಲ್ಲ ಮಸ್ತ್. ಆ್ಯಕ್ಚುಲಿ ನೋಡ್ರಿ ನಾವು ಬರೋದು ಲೇಟ್ ಆಗಿತ್ತು. ಎಲ್ಲ ಫಂಕ್ಷನ್ ಮುಗ್ದಿರ್ಬೋದು ಅಂದ್ಕೊಂಡಿದ್ದೆ. ಬಟ್ ನಾವು ಬಂದ್ಮ್ಯಾಗ ಇನ್ನೂ ಸ್ಟಾರ್ಟೇ ಆಗಿಲ್ಲ ನೋಡ್ರಿ. ಯಾವಾಗಲೂ ಹಾಗೆ ಆಗುತ್ತೆ. ನಾವು ಅಂದ್ಕೊಂಡಿದ್ದೆ ಟೈಮಿಗೆ ಬೇರೆ ಇರ್ತೈತಿ, ಬಟ್ ಆಗೋದಿಲ್ಲ. ಜನ ಬರಬೇಕಲ್ಲ, ಲೇಟೇ ಆಗುತ್ತೆ ನೋಡ್ರಿ. ನಾವು ಬಂದ ತಕ್ಷಣ ಈಗ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಇನ್ನೂ ಎಲ್ಲ ಜನ ಬರಾಕತ್ತಿದ್ರು. ನಾವೆಲ್ಲ ಅಂದ್ಕೊಂಡಿದ್ವೆಲ್ಲ ಆ್ಯನಿವರ್ಸರಿ ಫಂಕ್ಷನ್ ಮುಗ್ದಿರ್ಬೇಕು, ನಮ್ಮದೇ ಲೇಟಾಗಿ ಅಂದ್ಕೊಂಡು. ಬಟ್ ಈಗಿನ್ನ ಕೇಕ್ ಅದ ತಂದುಬಿಟ್ಟು ಇನ್ಮ್ಯಾಗ ಕೇಕ್ ಕಟ್ ಮಾಡಿಸೋರ್ದಾರ. ಬರೀ ಯಾವ ಥರ ಎಲ್ಲ ಕೇಕ್ ಸೆಲೆಬ್ರೇಷನ್ ಮಾಡ್ತಾರೆ, ಕೇಕ್ ಕಟ್ಟಿಂಗು ಯಾವ ಸೆಲೆಬ್ರೇಷನ್ ಮಾಡ್ತಾರೆ ಅಂತೇಳಿ ನೋಡೋಮಂತ.
ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟದು ಮಾಡಿಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ. ಟೈಮ್ ಬಂದು ತಿರುಗಿ ಎಷ್ಟು 10-15 ಆಗೈತಿ. ಲೇಟ್ ಆಯ್ತು ನೋಡ್ರಿ. ಕೆಳಗಡೆ ಅಲ್ಲಿ ಫಂಕ್ಷನ್ ನಾವು ಹೋದ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ಲೇಟ್ ಆದ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನೆ ಕಡೆ ಬಂದ್ವಿ ನೋಡ್ರಿ. ಸೀಜು 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 ಏ ಜಲ್ದಿ ಬಾ ಮೇ ಬಾ. ಬಾಪು ಮ್ಯಾ ಬಾ, ನೀನು ಉಗಿಸಿ ಬಿಡ್ತದ ಬಾ, ಪಟಕನೆ ಬಾ. ಕಳಿ ಚಪ್ಪಲ್ ಕಳಿ, ಚಪ್ಪಲ್ ಕಳಿ. ನಡಿ 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 ನಡಿ. ಏಯ್ ಏಯ್ ಯಾಕ ಯಾಕ ಹಲ್ಲು ಹಲ್ಲೆ ಮುಂದೆ ನೋಡಿದ್ರೆ ಮುಂದೆ ಮುಂದೆ ಹಲ್ಲು ಬಾ ಮುಂದೆ ಅದು ಭಾಳ ಮುಂದೆ. ಆ್ಯನಿವರ್ಸರಿ ಫಂಕ್ಷನ್ಗೆ ಹೋಗಿ ಬಂದು ನೋಡ್ರಿ. ಜಸ್ಟ್ ಟೈಮ್ ನೋಡಿ ತಿರುಗಿ ಎಷ್ಟು 10:30 ಆಯಿತು. ಹೋಗ್ಬೇಕಾದ್ರೆ 8 ಗಂಟೆ ಆಗಿತ್ತು. ಆ್ಯಕ್ಚುಲಿ ನಾವು ಲೇಟ್ ಆಗಿತ್ತು, ನಮ್ಮದೇ ಹೋಗಾಗ ಅಂದ್ಕೊಂಡ್ವಿ. ಬಟ್ ನಾವು ಹೋದ್ಮೇಲೆ ಎಷ್ಟೋ ತನಕ ಒಂದು ಹಾಫ್ ಆನ್ ಅವರ್ ಆದಮೇಲೆ 9 ಗಂಟೆಗೆ ಅದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ. ಒಂಥರ ಮಸ್ತ್ ಇತ್ತು ನೋಡ್ರಿ. ಎಲ್ಲ ಥರ ಅರೇಂಜ್ಮೆಂಟ್ ಎಲ್ಲ ಡೆಕೋರೇಷನ್ ಆಯಿತು, ಊಟದ್ದೆಲ್ಲ ಎಲ್ಲನೂ ಮಸ್ತ್ ಮಾಡಿಸಿದ್ರು ನೋಡಿ. ಅರೇಂಜ್ಮೆಂಟೆಲ್ಲ ಹೋಗಿ ಜಸ್ಟ್ ಬಂದ್ವಿ. ಬರೀ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅತ್ತಿಕ್ಕಿ ಸಿಜು ನೋಡ್ರಿ ಒಂದೇ ಸಮನಿ ನಾವು ಎಲ್ಲರೂ ಬಿಟ್ಟು ಹೋದ್ರೆ ಸಾಕು ನೋಡ್ರಿ, ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತಾ ನೋಡ್ರಿ. ಚಿನ್ನುಗ ನಮ್ಗೆ ಹೆಂಗೆ ಮಾಡತ್ತ ಏನಮ್ಮ ಸಿಜು, ಯಾಕೆ ನೀನು ಬಿಟ್ಟು ಹೋಗಿ ಇವತ್ತಿಗೆ ಮಾಡತ್ತಿ? ಹಾಂ ಶೆಟ್ಕೊಂಡ ನೋಡ್ರಿ ಸಿಜು. ಇವ ಅಂತೂ ಬಲೂನ್ ಸಿಕ್ಬಿಟ್ಟವು, ಫುಲ್ ಖುಷಿಯಾಗಿ ನೋಡ್ರಿ ಚಿನ್ನು. ಎಲ್ಲಿ ಹೋಗಿದ್ವಿ ನಾವು? ಆ್ಯನಿವರ್ಸರಿ, ಅಂಕಲ್ ಆಂಟಿದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಕ್ಕೆ ಹೋಗಿದ್ವಿ. ಹೆಂಗಿತ್ತು ಫಂಕ್ಷನ್ ಎಲ್ಲ? ಎಲ್ಲ ಮಸ್ತ್ ಇತ್ತತ್ ನೋಡ್ರಿ. ಐಸ್ ಕ್ರೀಮ್ ಕೊಟ್ರಲ್ಲ ಅವನಿಗೆ, ಅದಕ್ಕೆ ಫುಲ್ ಖುಷಿ ಆಗ್ಯಾನ ನೋಡ್ರಿ ಚಿನ್ನು. ಬರೀ ಕಂಟಿನ್ಯೂ ಮಾಡುವಂತ ವಿಡಿಯೋ. ಇಷ್ಟದ ನೋಡ್ರಿ ಫಂಕ್ಷನ್ಗೆ ಬಂದು ಫಸ್ಟ್ ಫ್ರೆಶ್ ಅಪ್ ಆದ್ವಿ. ಚಿನ್ನೋದು ನೋಡ್ರಿ ಸ್ವಲ್ಪ ಹೋಮ್ವರ್ಕ್ ಇತ್ತು, ಚಿನ್ನದ ಹೋಮ್ವರ್ಕು ಮಾಡಿಸಿದ್ದೆ. ಬರುವಾಗ ಒಂದು ಸ್ವಲ್ಪ ಹೊಡ್ಸಿದ್ದ, ಅದಷ್ಟು ಹೋಮ್ವರ್ಕ್ ಮಾಡಿಸಿದೆ. ಈಗ ನೋಡ್ರಿ ಈಗ ಸ್ವಲ್ಪ ಕೆಮ್ಮಾಕತ್ತಾನ. ಅಲ್ಲಿ ಫಂಕ್ಷನ್ನಾಗ ಗೋಬಿ ಮಂಚೂರಿ ಅದು ತಿಂದಾನ. ಅದಕ್ಕೆ ನೋಡ್ರಿ ಬಿಸಿನೀರು ಕುಡಿಯಾಕತ್ತಾನ. ಫುಲ್ ಬಿಸಿ ಬಿಸಿ ನೀರು ಕುಡಿತಾನೆ ನೋಡು. ಆ ಬಿಸಿ ನೀರು ಕುಡಿಯೋಕೆ ಕೊಟ್ಟಾಯ್ತು ಮಾಡಂಗಿಲ್ಲ. ನಾವೇ ಕುಡಿಲಿಲ್ಲ ಬಿಸಿ ನೀರು ಹೆಂಗೆ ಕುಡಿಯತ್ತೇವೆ. ಬಟ್ ಅವ ನೋಡ್ರಿ ಫುಲ್ಲು ಬಿಸಿ ನೀರು ಕುಡಿತಾನೆ. ಈಗ ಬಿಸಿನೀರು ಇಷ್ಟ ಅಲ್ಲಪ್ಪು? ಹಾಂ, ಬಿಸಿನೀರು ಯಾಕೆ ಕುಡಿತಾರ? ಬಿಸಿನೀರು ಯಾಕೆ ಕುಡಿತಾರ? ಉಲ್ಟಿ ಬಂದಾಗ ಕೆಮ್ಮು ಬಂದಾಗ ಕುಡಿತಾರನ? ನೋಡ್ರಿ ಕಲ್ಕೋರು ನಮ್ಮ ಚಿನ್ನು ಆತನ. ಉಲ್ಟಿ ಬಂದ್ರೆ ಕೆಮ್ಮು ಬಂದ್ರೆ ಕುಡಿತಾರತ್ ನೋಡ್ರಿ. ನಿನ್ನೆ ರಾತ್ರಿ ಎಲ್ಲ ಎಷ್ಟೆಷ್ಟು ಜನ ಆತ ನೋಡ್ರಿ. ಒಂದು ಸ್ವಲ್ಪ ಊಟ ಮಾಡಿದ್ದು ಸರಿಯಾಗಿದ್ದಿಲ್ಲ, ಅದಕ್ಕೆ ಅದು ಕೆಮ್ಮು ಬರತ್ತದಮ್ಮ ಅಂತೇಳಿ ಬಿಸಿನೀರು ಕುಡ್ದಾನ ರಾತ್ರಿ. ಮಿಕ್ಸರ್ ಮ್ಯಾಗ ಕೂಡ್ತೀನ? ಎದ್ದೇಳಿ ಕೂಡ್ಬಾರ್ದ್ರ ಮ್ಯಾಗ ಉರಿತದ ಅದು. ಮೊದಲೇ ಭಾಳ ದಪ್ಪದಿ ನೀನು, ಹೌದಿಲ್ಲ? ಭಾಳ ದಪ್ಪದಿ. ಇಲ್ಲಿ ಎಷ್ಟು ಕೆ ಜಿ ಇದೆ? ಎಷ್ಟು ಹಂಗೆ ಮಾಡಿದ್ರೆ 5 kg? 5 kg? 11 kg ಇದೆ. ಹೌದು, 11 kg ಇದ್ರೆ ಭಾಳ ಆತ್ ಮಾಡೇನು. 11 kg ಇದೆ. ತಿರುಗಿ ಎಷ್ಟು 5 ವರ್ಷ ನಾವು ದಿನ 11 kg ಇತ್ತಮ್ಮ. ಮತ್ತಾನ ಬರ್ರಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡೋಮಂತ. ಟೈಮ್ ಬಂದು ತಿರುಗಿ ಮತ್ತು ಬಿಡೋಪ್ಪು ಚಾರ್ಜರ್ ಚಾಲು ಐತೆ ಬಿಡೋದು. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತಾ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.